ಬಂದೀಯಾ? ಹೌದು ಮಾವ, ಈಗ ಬಂದೆ. ಹಾ ಮಾವ, ಎತ್ತವರ ಕಂಡ ಕನಸು ನಿನ್ನ ಆಸೆಯಂತೆ ನಾನು ಸಿಇಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ ಮಾಮ. ಆಶೀರ್ವದಿಸಿ ಮಾವ. ಮದಕರಿ, ನನ್ನ ಹೃದಯ ಆನಂದವಾಯಿತು ಮದಕರಿ, ಆನಂದವಾಯಿತು. ಹಾ ಭೂಮಿಕಾ, ತಂಗಿ ಭೂಮಿಕಾ, ಬಾರಮ್ಮ. ನಿನ್ನ ಸೋದರ ಮಾವ ಮದಕರಿ ಬಂದಿದ್ದಾನೆ. ಬಂದು ಬಹಳ ಇಲ್ಲ ಭೂಮಿಕಾ, ಈಗ ತಾನೇ ಬಂದಿರುವೆ. ಅಂದ ಹಾಗೆ ಭೂಮಿಕಾ, ನನ್ನ ಸಿಇಟಿ ಪರೀಕ್ಷೆ ಪಾಸ್ ಆಯಿತು. ನೋಡಿ ಮಾವ, ನೀವು ಇದೇ ಸದಾಕಾಲ ನವನವತ ಇರಬೇಕೆನ್ನುವುದೇ ನನ್ನ ಆಸೆ ಮಾವ. ಹಾ ಮಾವ, ಲಕ್ಷ್ಮಣ ನಿಲ್ಲವೇ ಮನೆಯಲ್ಲಿ? ಅವನು ಇದ್ದು ವಾಲ್ಮೀಕಿ ಜಯಂತಿ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿ ಸ್ಪರ್ಧೆಯಲ್ಲಿ ಹೋಗಿದ್ದಾನೆ. ಇಷ್ಟರಲ್ಲಿ ನಡೆಸುವುದರೊಳಗೆ ಬಂದೇ ಬಿಟ್ಟ. ನೋಡಲ್ಲಿ ಬಾ ಮಾವ, ಈಗ ಬಂದಿಯಾ? ಹೌದು ಮದಕರಿ, ಈಗ ಬಂದೆ. ನೀನ್ ಯಾವಾಗ ಬಂದೆ? ಬಂದು ಕೆಲವೇ ಸಮಯವಾಯಿತು ಮಾವ. ನಾನು ಸಿಇಟಿ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದ್ದೆ. ಈಗೋ ಹಾಗಾದರೆ ಮೊದಲು ಮಾರ್ಸಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಕಾಯಿ ಒಡಿಸ್ಕೊಂಡು ಬಾ. ಮಾಮ, ಮಾರ್ಸಿ ಅಂತ ದೇವ ಮಾನವರಾದ ಅಣ್ಣ ತಮ್ಮಂದಿರಾದ ನೀವಿಬ್ಬರೂ ಇಲ್ಲೇ ಇರುವಾಗ ನಿನಗೆ ಮೊದಲು ನಮಸ್ಕರಿಸಿ ನಂತರ ಗುಡಿಗೆ ಹೋಗಿ ಆ ಮಾರ್ಸಿಗೆ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಕಾಯಿ ಒಡಿಸಿಕೊಂಡು ಬಂದರಾಯ್ತು. ಮದಕರಿ, ಮಹರ್ಷಿ ಬಗ್ಗೆ ಎಲ್ಲ ಹಗರವಾಗಿ ಮಾತನಾಡಬಾರದಪ್ಪ. ಮತ್ತೇನು ಮಾವ, ಜೀವನ ಪೂರ್ತಿ ಹಗಲು ರಾತ್ರಿ ಎನ್ನದೆ ಬೆವರ ಸುರಿಸಿ ದುಡಿದು ಸಾವುಕಾರ ಸೋಮಶೇಖರನ ಹತ್ತಿರ ಸಾಕಷ್ಟು ಸಾಲ ಮಾಡಿ ಈ ನಿನ್ನ ಹಳೆಯನನ್ನು ಸಿಇಟಿ ಪಾಸ್ ಆಗೋರಿಗೆ ಓದಿಸಿದೆ. ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ವಾಲ್ಮೀಕಿ ಮಹರ್ಷಿ ನೀವೇ. ಹುಚ್ಚಪ್ಪ, ಆ ಹಾದಿಕವಿಯ ಮಹರ್ಷಿ ಮುಂದೆ ನಾವೆಲ್ಲರೂ ತೃಣಸಮನಪ್ಪ. ಮಾನವ ರೂಪದಲ್ಲಿ ಇರುವ ನಾವೆಲ್ಲರೂ ಮಹರ್ಷಿ ಆಗಲು ಸಾಧ್ಯವೇ? ಮಹರ್ಷಿನೇ ನಾವು ನಾವೇ. ಅಂದಾಗ ಮೊದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿ ಅಂದಾಗ ನಿನ್ನ ತಂದೆ ತಾಯಿಯಷ್ಟು ತಂದೆ ಇಲ್ಲಿವರೆಗೆ ನಿನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನಿನ್ನ ಮಾವ ನಾನಿರುವಾಗ ನಿನ್ನನ್ನು ಓದಿಸಿ ಬೆಳೆಸಬೇಕನ್ನುವುದೇ ನಮ್ಮ ಎತ್ತವರ ಆಶಯವಪ್ಪ. ಮೇಲಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಿದ್ದೇನೆ. ಮದಕರಿ, ಇನ್ನು ಮುಂದೆ ನಿನಗ ಗೌರ್ಮೆಂಟ್ ನೌಕರಿ ಗ್ಯಾರಂಟಿ? ಇಲ್ಲ ಲಕ್ಷ್ಮಣ, ನಾನು ಗೌರ್ಮೆಂಟ್ ನೌಕರಿಯನ್ನು ಮಾಡುವುದಿಲ್ಲ, ಹುಡುಕುವುದೂ ಇಲ್ಲ. ಯಾಕೆ ಮದಕರಿ ಹೀಗೇಕೆ ಮಾತನಾಡುತ್ತಿರುವೆ? ನೋಡು ಮಾಮ, ನಾನು ಗೌರ್ಮೆಂಟ್ ನೌಕರಿಗೆ ಹೋದರೆ ನನ್ನ ಮಾತಾಪಿತರ ಆಸೆ ಈಡೇರುವುದಿಲ್ಲ. ನನ್ನ ಮಾತಾಪಿತರ ಆಸೆಯಂತೆ ಊರ ಮುಂದಿನ ಪಡೆಜೆಗೆಯಲ್ಲಿ ಸ್ವಂತ ಒಂದು ಶಾಲೆ ಕಟ್ಟಿಸಿ ಈ ನಾಡಿನಲ್ಲಿ ಅಂಗವಿಕಲರಾಗಿ ಜನಿಸಿದ ಕುರುಡ ಕುಂಟರಿಗೆ ವಿದ್ಯೆ ಕಲಿಸುವುದೇ ನನ್ನ ಆಸೆ. ಆದರೆ ನಾವು ಸ್ವಂತ ಶಾಲೆ ಕಟ್ಟಿಸುವುದು ಕನಸಿನ ಮಾತು ಲಕ್ಷ್ಮಣ, ಕನಸಿನ ಮಾತು. ಮಾವ, ನಾವು ಕಡಿಮೆ ಪ್ರಯತ್ನ ಪಡುವಣ. ಯಾಕಂದ್ರೆ ಈ ನಿಮ್ಮ ದೈವದಲ್ಲಿ ಶಾಲೆ ಕಲಿಸುವ ಬಡ ಮಕ್ಕಳಾದ ಅಂಗವಿಕಲರಿಗೆ ನೀತಿಯನ್ನು ಮುಗಿಸಿ ನಿಮ್ಮ ದೈವದಲ್ಲಿ ನಿನ್ನ ಖಂಡಿತ ನನ್ನ ಆಸೆಯನ್ನು ನೆಲೆವಿರುತ್ತದೆ. ಹಾಗಾಗಿ ನೀನು ನಂಬಿಕೊಳ್ಳಬೇಡಿ ಮಾವ. ಭೂಮಿಕಾ, ನನ್ನನ್ನು ಸಿಇಟಿ ತನಕ ಓದಿಸುವ ಸಲುವಾಗಿ ಮಾನವರು ಮಾಡುವ ಸಾಲವೇ ಸಾಕಷ್ಟು ಇರುವಾಗ ಸ್ವಂತ ಶಾಲೆ ಎಲ್ಲಿಂದ ಕಟ್ಟಿಸುವುದು ಭೂಮಿಕಾ, ಎಲ್ಲಿಂದ ಕಟ್ಟಿಸುವುದು? ಮದಕರಿ, ಮೇರು ಪರ್ವತದ ಬಂಡೆನೇ ಈ ನಿಮ್ಮ ಮಾವಂದರ ಮೇಲೆ ಬಿದ್ದರು. ಜಗ್ಗದ ಈ ನಿನ್ನ ಮಾವಂದರಿರುವಾಗ ನಿನಗೇಕೆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ? ಎಲ್ಲೋಸ ಪೂರ್ತಿಗೊಳಿಸುವುದಕ್ಕಾಗಿ ಎಲ್ಲೋದರೂ ಜೀತದವಾಗಿ ದುಡಿದು ನಿನಗೂ ಸ್ವಂತ ಶಾಲೆ ಕಟ್ಟಿಸಿ ಕೊಟ್ಟೇ ಕೊಡುತ್ತದೆ. ಇದು ಸತ್ಯ ಸತ್ಯ. ಆ ದೇವ ಮಹರ್ಷಿ ಅನುಗ್ರಹ ಹೇಗಿದೆಯೋ ಹಾಗೇ ಆಗಲಿ. ದೇವ ಮಹರ್ಷಿ
ಈ ನಮ್ಮ ಕುಟುಂಬ ಸದಾಕಾಲ ನಗುನಗುತ್ತ ಹರುಸದಿಂದ ಒಕ್ಕಲೆನ್ನುವುದೇ ನನ್ನ ಆಸೆ ತಂದೆ. ನೌಕರಿಯಂತೆ ನನ್ನ ತಮ್ಮ ಲಕ್ಷ್ಮಣ ಒಬ್ಬ ದೊಡ್ಡ ನೌಕರಿದವನಾದರೆ ಈರಪ್ಪ ನಾಯಕನ ಸಂತೋಷಕ್ಕೆ ಪಾರವೇ ಇಲ್ಲ ತಂದೆ, ಪಾರವೇ ಇಲ್ಲ. ಏನನ್ನ ನಿನ್ನ ಕಣ್ಣಲ್ಲಿ ನೀರು? ಇವು ಕಣ್ಣೀರಲ್ಲಪ್ಪ, ನಿಮ್ಮ ಎಲ್ಲರೂ ಪ್ರೀತಿಯನ್ನು ಕಂಡು ತಡೆಯಲಾಗಲಾರದ ಆನಂದದ ಬಾಷ್ಪಗಳು. ಹಾಗಾದರೆ ಈ ಸಂತೋಷಕ್ಕಾಗಿ ಎಲ್ಲರೂ ಕೂಡಿ ಹಾಡಿ ನಲಿಯೋಣ. ಬನ್ನಿರಣ್ಣ, ಎಲ್ಲರೂ ಕೈ ಮುಖ ತೆಗೆದುಕೊಂಡು ಊಟ ಮಾಡುವಂತೀವಿ. ನಾನು ಆಯ್ತು ತಂಗಿ, ಅಷ್ಟೇ ಮಾಡು. ಹಾಗೆ ಆಗಿಲ್ಲ ನಡಿ ತಂಗಿ. ಅಣ್ಣ, ಯಾಕಣ್ಣ ನಿನ್ನ ಮುಖ ಎಂದೆಂದು ನೋಡುವುದೇ ಇರಬೇಕಾದ ಸಪ್ಪಾಗಿದೆಯಲ್ಲ, ಏನಾಗಿದೆ? ಯಾವ್ದಾದ್ರೂ ಒಂದು ಫಿಗರಂಡ ಬಗರನ್ನು ನೋಡಿದಿ ಏನು? ಇಲ್ಲ ಐತೆ ಮುಂದಿನ ಪ್ರವೇಶಕ್ಕೆ ಐತೆ ತಂಗಿ. ಆಯ್ತೆ, ಹಂಗಾರೆ